ದೇವಸ್ಥಾನದ ಗರ್ಭಗುಡಿಯ ಒಳಗೆ ಗಣಪತಿಯ ಎದುರಲ್ಲಿ ಒಂದು ನದಿ ಉಗಮವಾಗುವ ವಿಶೇಷ ಜಾಗವಿದು. ಇಂಥದೊಂದು ವಿಸ್ಮಯಕಾರಿ ಜಾಗ ಇರುವುದು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಕೆಸುವೆ ಎಂಬ ಪುಟ್ಟ ಗ್ರಾಮದಲ್ಲಿ. ಈ ನೀರಿನಲ್ಲಿ ಒಮ್ಮೆ ಸ್ನಾನ ಮಾಡಿದ್ರೆ ಶನಿ ದೋಷವು ನಿವಾರಣೆಯಾಗುತ್ತೆ ಅಂತ ಹೇಳಲಾಗುತ್ತೆ. ಇಲ್ಲಿನ ತೀರ್ಥವನ್ನ ಓದುವ ಮಕ್ಕಳು ಕುಡಿದ್ರೆ ಜ್ಞಾಪಕ ಶಕ್ತಿಯು ಹೆಚ್ಚಾಗುತ್ತೆ ಅಂತ ಹೇಳಲಾಗುತ್ತೆ. ಶನಿ ದೋಷದಿಂದ ಪಾರಾಗಲು ಪಾರ್ವತಿ ಒಮ್ಮೆ ಭೂಲೋಕಕ್ಕೆ ಬಂದು ಮೃಗವಧೆ ಎಂಬಲ್ಲಿ ತಪಸ್ಸನ್ನ ಮಾಡ್ತಾರೆ. ನಂತರ ಗಣಪತಿಯ ಪೂಜೆಗಾಗಿ ಇಲ್ಲಿಗೆ ಬಂದಾಗ ಅಭಿಷೇಕಕ್ಕೆ ನೀರಿಲ್ಲದಾಗ ಬ್ರಹ್ಮದೇವನನ್ನ ಪ್ರಾರ್ಥನೆ ಮಾಡ್ತಾಳೆ. ಬ್ರಹ್ಮದೇವನು ತನ್ನ ಬಾಣದಿಂದ ಭೂಮಿಗೆ ಹೊಡೆದಾಗ ಇಲ್ಲಿ ನೀರು ಚಿಮ್ಮಿತು ಅಂತ ಹೇಳಲಾಗುತ್ತೆ. ಇಲ್ಲಿನ ವಿಶೇಷ ಅಂದ್ರೆ ಗಣಪತಿಯ ಮೂರ್ತಿಯ ಮುಂದೆ ಕಮಲದ ಹೂವಿನ ಆಕಾರದಲ್ಲಿರುವ ತೀರ್ಥಕುಂಡದಿಂದ ನೀರು ಚಿಮ್ಮುತ್ತದೆ. ಈ ರೀತಿಯಾಗಿ ಚಿಮ್ಮುವುದರಿಂದ ಈ ಕ್ಷೇತ್ರಕ್ಕೆ ಕಮಂಡಲ ತೀರ್ಥ ಗಣಪತಿ ಎಂಬ ಹೆಸರು ಬಂದಿದೆ. ಇಲ್ಲಿ ಚಿಮ್ಮುವ ತೀರ್ಥ ದೇವಸ್ಥಾನದ ಮುಂಭಾಗದವರೆಗೂ ಹರಿದು ನಂತರ ಗುಪ್ತಗಾಮಿನಿಯಾಗಿ ಹರಿದು ಬ್ರಾಹ್ಮಿ ನದಿಯಾಗಿ ಕಾಣಿಸಿಕೊಳ್ಳುತ್ತದೆ. ಸುತ್ತಲೂ ಸುಂದರವಾದ ಪ್ರಕೃತಿ, ದಟ್ಟ ಕಾಡಿನ ನಡುವೆ ಈ ಸುಂದರವಾದ ದೇವಸ್ಥಾನವಿದೆ. ಇಂಥದೊಂದು ವಿಶೇಷವಾಗಿರುವ ಪೌರಾಣಿಕ ಹಿನ್ನೆಲೆ ಇರುವ ಕ್ಷೇತ್ರಕ್ಕೆ ತಪ್ಪದೆ ಹೋಗಿ ಬನ್ನಿ. ಇದು ಒಂದು ನದಿಯ ಮೂಲ ಆಗಿರೋ ಕಾರಣ ಇಲ್ಲಿರುವ